ಎಲ್ಲರಿಗೂ ನಮಸ್ಕಾರ. ಚಿಕ್ಕಪ್ಪನ 51ನೇ ಹುಟ್ಟಿದಬ್ಬ. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾಯಿದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಜೊತೆಗೆ ಅದಾದಮೇಲೆ ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ದರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾಯಿದ್ರು. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪದು ಆಗ್ತಾಯಿತ್ತು. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ವಿ. ಯಾವುದು ಆ ಥರ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಪ್ರತಿ ವರ್ಷವೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಂದರೆ ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡಬೇಕಾ ಬೇಜಾರು ಮಾಡಬೇಕಾ, ಬೇಜಾರಾದ್ರೆ ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿಲೂ ಅವ್ರ ಹಬ್ಬ ಥರ ಆಚರಿಸ್ತವ್ರೆ. ಅವ್ರ ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸೋರೆ, ಬೇರೆ ಬೇರೆ ಥರ ತಿಂಡಿ ಮಾಡಿಸೋರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ. ಅಂದರೆ ರಕ್ತದಾನ ಮಾಡ್ತಿದ್ದಾರೆ. ಅಂದರೆ ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ಬೇರೆ ರೀತಿ ಮಾಡ್ತಾನೆ ಇದ್ದಾರೆ. ಸಖತ್ ಖುಷಿ ಆಗುತ್ತಪ್ಪ ನಿಜವಾಗ್ಲೂ. ಜೀವನ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನ ಜಾಸ್ತಿ ಇದ್ದಾರೆ ಸರ್, ಏನು ಹೇಳ್ತೀವಿ? ಅಫ್ಕೋರ್ಸ್ ಅಂದರೆ ಇವಾಗ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ಥರ ಸೆಲಿಬ್ರೇಷನ್ ಇತ್ತು. ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ಥರನೇ ಇತ್ತು, ಅದೇ ಸೆಲಿಬ್ರೇಷನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲು ನಂಬಕ್ಕಾಗಲ್ಲಪ್ಪ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅವ್ರ ಅಭಿಮಾನಿಗಳೇ ಕಾರಣ. ಅವ್ರಿಗೆ ಬರ್ಡೇ ಅಂದರೆ ಎಲ್ಲ ಜನರು ನೋಡೋಕೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ. ಅವ್ರಿಗೆ ತುಂಬ ಇಷ್ಟ. ಸೊ ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ವಿ, ಇವತ್ತು ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ಅವ್ರಿಗೆ ಗಿಫ್ಟ್ಸು ಬರ್ಡೇ ಅಂದರೆ ಅವ್ರಿಗೆ ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡೋರು. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅದನ್ನು ತೊಗೊಂಬಂದ್ಬಿಟ್ಟು ನನಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋರು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು. ಇನ್ಫ್ಯಾಕ್ಟ್ ನನಗೆ ವಿನುಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಮ ಚಿಕ್ಕಪ್ಪ. ಅವ್ರು ನಮ್ಮ ಚಿಕ್ಕಪ್ಪದಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ. ಸರ್ ಈಗ ಅಪ್ಪು ಸರ್ ಮಕ್ಕಳೇ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾವು ಇರಲ್ಲ ಊರಲ್ಲಿ ಈ ಸಲ ಈ ಸಲ ಬೇಡ ಅಂತೇಳಿ ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ ಗೊತ್ತಾ. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದು ಕಡೆ ಖುಷಿ ಆಗುತ್ತೆ, ಅವ್ರ ಹುಟ್ಟುಹಬ್ಬ ಎಲ್ಲರೂ ಈ ಥರ ಆಚರಣೆ ಮಾಡ್ತಿದ್ದಾರೆ. ಆ್ಯಂಡ್ ಅದೇ ಥರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ಇವತ್ತು ಪ್ರತಿಯೊಬ್ಬರು ಮುಖ ನೋಡಿದ್ರು ನಮ್ಮ ಚಿಕ್ಕಪ್ಪ ಯಾರಿಗೆ ಚಿಕ್ಕಪ್ಪಗೆ ಇದು ತುಂಬ ವರ್ಷ ತುಂಬ ಚಿಕ್ಕ ಗಿಫ್ಟ್ಗಳು ಕೊಟ್ಟಿದ್ವಿ. ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾಲಿ ಚಿಕ್ಕಪ್ಪಗೆ ಏನು ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಇಲ್ಲ ಒಂದು ಜಾಸ್ತಿ ಅಂದರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಆ ಥರ ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟಿ ಶರ್ಟ್ ಕೊಡ್ತೀನಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟಿ ಶರ್ಟ್ ನಾನು ಇನ್ನೂ ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರು ಒಂದು ಟಿ ಶರ್ಟ್ ಹಾಕೊಂಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಬರೋರು. ಯಾವಾಗಲೂ ಅಂತೂ ಅದೊಂದು ಜ್ಞಾಪಕ ಇದೆ. ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋರು. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸ್ ಅಲ್ಲಿ ನಾನು ಇವತ್ತಿಲ್ಲ, ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು.